ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಿವಮೊಗ್ಗ ದಸರಾವನ್ನು ಅದ್ದೂರಿಯಾಗಿ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲ ಭಾಳಷ್ಟು ಜನ ಕಾಂಗ್ರೆಸ್ ಮುಖಂಡರುಗಳು ಮೊನ್ನೆ ನಗರಾಭಿವೃದ್ಧಿ ಸಚಿವರನ್ನ ಕೇಳ್ಕೊಂಡ್ವಿ. ಅದೇ ರೀತಿ ಮಾನ್ಯ ಜಿಲ್ಲಾ ಮಂತ್ರಿಗಳನ್ನು ಕೂಡ ಕೇಳ್ಕೊಂಡಾಗ ನಗರಾಭಿವೃದ್ಧಿ ಸಚಿವರು ಹಾಗೂ ಜಿಲ್ಲಾ ಮಂತ್ರಿಗಳು ಎಲ್ಲ ಸೇರಿಕೊಂಡು ನಮ್ಮ RC ರೀಜನಲ್ ಕಮಿಷನ್ ಅವರಿಗೂ ಕೂಡ ಈ ಒಂದು ವಿಚಾರವಾಗಿ ಚರ್ಚೆಯನ್ನು ನಡೆಸಿದರು. ಶಿವಮೊಗ್ಗ ನಗರದಲ್ಲಿ 9 ದಿವಸಗಳ ಕಾಲ ಅದ್ದೂರಿ ದಸರಾ ಕಾರ್ಯಕ್ರಮವನ್ನು ಕೂಡ ಮಾಡ್ಕೊಂಡು ಬಂದಿರತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಇದರ ಅಂಗವಾಗಿ ಕಳೆದ ಬಾರಿ ಸರ್ಕಾರದಿಂದ ಸ್ವಲ್ಪ ಕಡಿಮೆ ಹಣ ಬಂದಿತ್ತು. ಆದರೆ ಈ ಬಾರಿ ಆ ರೀತಿ ಮಾಡಬಾರ್ದು, ಶಿವಮೊಗ್ಗ ನಗರದ ಎಲ್ಲ ಕಲಾವಿದರುಗಳಿಗೂ ಶಿವಮೊಗ್ಗ ನಗರದ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ನಾವೆಲ್ಲ ನಮ್ಮ ಮಂತ್ರಿಗಳಿಗೆ ಇವರಿಗೆಲ್ಲರೂ ಕೂಡ ಕೇಳ್ಕೊಂಡಿರ್ತಕ್ಕಂಥದ್ದು ಉಂಟು. 9 ದಿವಸಗಳ ನಡೀತಕ್ಕಂಥ ದಸರಾ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ನಗರದ ವಿವಿಧ ಭಾಗಗಳಲ್ಲಿ ನಡೀತಕ್ಕಂಥ ದಸರಾ ಕಾರ್ಯಕ್ರಮ ಸಣ್ಣ ಮಕ್ಕಳಿಂದ ವಯಸ್ಸಾದವ್ರ ತನಕನೂ ಕೂಡ ಈ ಒಂದು ನಾಡ ಹಬ್ಬಕ್ಕೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಶಿವಮೊಗ್ಗ ನಗರದ ಎಲ್ಲ ಜನತೆ ಸೇರ್ಕೊಂಡು ಮಾಡ್ಕೊಂಡು ಬರ್ತಕ್ಕಂಥ ಈ ಒಂದು ಹಬ್ಬಕ್ಕೆ ಒಂದು ಸಣ್ಣ ಮಗುವಿನಿಂದ ಹಿಡಿದು ದೊಡ್ಡವರ ತನಕನೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥ ದಿನಗಳಲ್ಲಿ ತಾವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀರಿ. ಈ ವಿಚಾರವಾಗಿ ಮಾನ್ಯ ಮಂತ್ರಿಗಳ ಹತ್ರ ಚರ್ಚೆ ಮಾಡಿದಾಗ ಮಾನ್ಯ ಮಂತ್ರಿಗಳು ರೀಜನಲ್ ಕಮಿಷನರ್ ಹತ್ರನೂ ಕೂಡ ನೇರವಾಗಿ ಮಾತಾಡಿ ಶಿವಮೊಗ್ಗ ದಸರಾಕ್ಕೆ ಏನು ಯಾವ ರೀತಿ ನಾವು ಯಾವಾಗಲೂ ಕೂಡ ಹೇಳ್ಕೊಂಡು ಬರ್ತಿದ್ವಿ, ಮೈಸೂರು ದಸರಾ ಬಿಟ್ಟರೆ ಶಿವಮೊಗ್ಗ ದಸರಾನೇ ಅದ್ದೂರಿಯಾಗಿ ಮಾಡ್ತಕ್ಕಂಥ ದಸರಾ ಕಾರ್ಯಕ್ರಮ ನಮ್ಮ ಶಿವಮೊಗ್ಗ ನಗರದು ಜಿಲ್ಲೆದು ರಾಜ್ಯಾದ್ಯಂತ ಅನೇಕ ಕಲಾವಿದರುಗಳು ಕೂಡ ಬಂದು ಕಲಾ ತಂಡಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಹಾಗೂ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಶಿವಮೊಗ್ಗ ನಗರದವರು ಹಾಗೂ ಬೇರೆ ಬೇರೆ ಗ್ರಾಮದವರು ಕೂಡ ಬಂದು ಈ ಶಿವಮೊಗ್ಗ ದಸರಾದಲ್ಲಿ ಕೂಡ ಕಣ್ತುಂಬಿಸಿರ್ತಕ್ಕಂಥದ್ದು ಹಬ್ಬಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗಬೇಕು ಅಂತ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹಾಗೂ ನಮ್ಮ ನಗರಾಭಿವೃದ್ಧಿ ಸಚಿವರು ಇವರೆಲ್ಲರೂ ಕೂಡ ಚರ್ಚೆಯಿಂದ ಇವತ್ತು 150 ಲಕ್ಷ ರೂಪಾಯಿಗಳು ಬಿಡುಗಡೆ ಆಗಿದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ 1.5 ಕೋಟಿ ರೂಪಾಯಿ ಶಿವಮೊಗ್ಗ ದಸರಾಕ್ಕೆ ಬಿಡುಗಡೆ ಆಗಿದೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ. ಇದಕ್ಕೆ ಶಿವಮೊಗ್ಗ ನಗರದ ಜನತೆಯ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ, DK ಶಿವಕುಮಾರ್ ಜಿ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರಿಗೆ, ನಮ್ಮ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರತಿ ಸುರೇಶ್ ಅವರಿಗೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಮಂತ್ರಿ ಆಗಿರ್ತಕ್ಕಂಥ ಮಧು ಬಂಗಾರಪ್ಪನವರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ. ಏನು ನಡೀತಕ್ಕಂಥ ಎಲ್ಲ ಶಿವಮೊಗ್ಗ ನಗರದ ದಸರಾ ಯಾಕಂದ್ರೆ ತಾವೇ ಗೊತ್ತಿರಿ, ತಮಗೆ ಕೂಡ ಗೊತ್ತಿದೆ, ಸುಮಾರು ಒಂದು 150 ದೇವಾನುದೇವತೆಗಳು ಆ ಒಂದು ದಸರಾಕ್ಕೆ ಸಾಕ್ಷಿ ಆಗ್ತಕ್ಕಂಥದ್ದು. ಶಿವಮೊಗ್ಗ ನಗರದ ವಿವಿಧ ಭಾಗಗಳಿಂದ ದೇವಾನುದೇವತೆಗಳು ಬಂದು ಆ ಒಂದು ಏನು ಬನ್ನಿ ಮಂಟಪದ ಸುತ್ತಲೂ ನಿಂತ್ಕೊಳ್ತದಲ್ಲ, ಅದು ಕಣ್ತುಂಬಿರ್ತಕ್ಕಂಥ ಒಂದು ಇದು ದೃಶ್ಯ ಕೂಡ ಅದು. ಹಾಗೂ ದೇವರ ಒಂದು ಆಶೀರ್ವಾದ ಕೂಡ. ಎಲ್ಲೋ ದೇವತೆಗಳು ಬಂದಾಗ ಭಾಳಷ್ಟು ಜನ ವಾರ್ಡಲ್ಲಿದ್ದವರು ಆ ದೇವರುಗಳ ಜೊತೆಗೆ ನಡ್ಕೊಂಡು ಬರ್ತಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ. ದೇವರುಗಳನ್ನ ಮುಂಚೆ ಕರೆಸ್ಬಿಟ್ಟು ಡೊಳ್ಳು, ವೀರಗಾಸೆ ಇದನ್ನೆಲ್ಲ ತೆಗೆದುಕೊಂಡು ಬಂದಿರತಕ್ಕಂಥದ್ದನ್ನು ಕೂಡ ನೋಡಿದ್ದೀವಿ. ಇದಕ್ಕೆಲ್ಲದಕ್ಕೂ ಕೂಡ ಶಿವಮೊಗ್ಗ ನಗರ ಸಾಕ್ಷಿಯಾಗಲಿ. ಮುಂದೆ ಬರ್ತಕ್ಕಂಥ ದಸರಾ ಕಾರ್ಯಕ್ರಮಕ್ಕೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿಯಾಗೋಣ. ಸುಮಾರು 1.5 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿರ್ತಕ್ಕಂತಹ ನಮ್ಮ ರಾಜ್ಯ ಸರ್ಕಾರಕ್ಕೆ ನಮ್ಮೆಲ್ಲರೂ ಕೂಡ ಶಿವಮೊಗ್ಗ ನಗರದ ಜನತೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ